ಪುಣ್ಯಭೂಮಿ, ವೀರಭೂಮಿ, ವೀರ ಮದಕರಿ ನಾಯಕ ನಾಳಿದ ಭೂಮಿಗೆ ನಮಸ್ಕಾರ. ಎಲ್ಲ ಕನ್ನಡ ಮನ್ಸುಗಳಿಗೆ, ಕಿಚ್ಚಿನ ಅಭಿಮಾನಿಗಳಿಗೆ ನಮಸ್ಕಾರ. ಆರಾಮದರಿ? ಕಲರ್ಗೆ, ಸ್ಟೈಲಿಗೆ, ವರ್ಚಸ್ಸಿಗೆ, ತೂಕವಾದ ನಡೆಗೆ, ತೂಕವಾದ ನುಡಿಗೆ ಒಂದು ಹೆಸರು ಕೇಳಿ ಬರ್ತೈತಿ. ಪ್ರೀತಿಯಿಂದ ಅವ್ರನ್ನೆಲ್ಲಾರನು ಏನಂತ ಕರಿತೀರಿ? ಏನಂತ ಕರಿತೀರಿ? ಸರ್ನ ನಾನು ಬೆಟ್ಟಾಗಿದ್ದು ಬೆಂಗಳೂರಾಗ ಫಸ್ಟ್ ಆಕ್ಟರ್ ಆಗ್ಬೇಕು ಅಂತ ಬರ್ಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಹೋದಾಗ ಸಿಕ್ಕಿರ್ಲಿಲ್ಲ, ಆಮೇಲೆ ಬೆಟ್ಟಾಗಿದ್ರು. ಅದು ನನ್ನ ಸ್ಪೆಷಲ್ ಮೆಮ್ರಿ. ಬಿಟ್ರೆ ಇವತ್ತು ಅವ್ರದ್ದೊಂದು ಪಿಕ್ಚರ್ಗೆ ನಾನು ಒಂದು ವೇದಿಕೆ ಶೇರ್ ಮಾಡ್ಕೊಳಕತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮರಿ. ಒಂದು ಸಿನಿಮಾದಲ್ಲಿ ಒಬ್ರು ಆಕ್ಟರ್ ಆಗಿ ಅಷ್ಟೇ ಅಲ್ಲ, ಹೊರಗೆ ಒಬ್ರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ರಿಗೂ ಮಾದರಿ ಆಗಿರ್ತಾರ. ಅಂದ್ರೆ ಸಿನಿಮಾದಾಗ ಇರೋರಿಗೆ ನಮಗೆ ಸಿನಿಮಾ ಅನ್ನೋದು ಒಂದು ಕುಟುಂಬ ಅಂತ ಭಾಸ ಆಗ್ಬೇಕು ಅಂತಂದ್ರೆ ಹಂಗ ಒಬ್ರು ನಮ್ಮನ್ನು ಟ್ರೀಟ್ ಮಾಡ್ಬೇಕಲ್ಲ. ಹಂಗ ಟ್ರೀಟ್ ಮಾಡುವಂತ ಕೆಲವು ಮನಸ್ಸುಗಳಲ್ಲಿ ಹಿರಿಯರಂದೆ, ಕಿರಿಯರಂದೆ, ಹೊಸಬ್ರಂದೆ ಯಾರೇ ಬಂದ್ರು ಕೂಡ ವಿಶಾಲ ಹೃದಯದಲ್ಲಿ, ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನೂ ಬೆಳೆಸುವಂತ ಒಂದು ವ್ಯಕ್ತಿತ್ವ ಅಂದ್ರೆ ಅದು ಕಿಚ್ಚ ಸುದೀಪ್ ಸರ್. ಅವರ ಒಂದು ಸುದೀರ್ಘವಾದಂಥ 25 ವರ್ಷಗಳ ಮೇಲಿನ ಒಂದು ಜರ್ನಿಲಿ ನನ್ನಂಥ ಎಷ್ಟೊಂದು ಜನ ಆಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರ. ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ 25ನೇ ತಾರೀಕು ಅವ್ರದ್ದೊಂದು ದೊಡ್ಡ ಹಬ್ಬ ಐತಿ. ಅದನ್ನ ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ. ಅದು ಬರೀ ಮ್ಯಾಕ್ಸ್ ಅಲ್ಲ, ಮ್ಯಾಸಿವ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್. ಆ ಹಬ್ಬಕ್ಕೆ ನಿಮ್ ತರ ನಾನು ಕಾಯಕತ್ತಿದ್ದೆ. ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳಮ್ಮ, ಹಲಗೆ ಹೊಡ್ಯಮ್ಮ, ಕ್ಯಾಕೆ ಹೊಡ್ಯಮ್ಮ. ಇಡೀ ಕರ್ನಾಡು ಒಂಥರ ಕಿಚ್ಚರ ಅವ್ರನ್ನ ಸೆಲೆಬ್ರೇಟ್ ಮಾಡುತ್ತೆ ಅಂತಂದ್ರೆ ಅದೇ ಒಂದು ತೂಕ. ಚಿತ್ರದುರ್ಗದ ಅಭಿಮಾನಿಗಳದೇ ಒಂದು ತೂಕ. ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತೆ ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತೆ ಎಲ್ಲ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ. ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡ್ಲಿ ಅವ್ರಿಗೆ, ಮತ್ತೆ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ನವೀನ್ ಶಂಕರ್ ಅವರೇ. ಶ್ರೇಯಸ್ ಮಂಜು ಅವರೇ, ನಿಮ್ಮ ಮಾತು.